ಆ ಸಭೆಯ ಹಿರಿಯರು ಒಬ್ರು ಹೇಳ್ತಾರೆ, ಜೊನಾಥನ್ ನೀನು ಬಂದು ಈ ಸೆಂಟರ್ ಮಧ್ಯದಲ್ಲಿ ನಿಂತ್ಕೊ ಅಂತ. ಅವರ ಸಂಪ್ರದಾಯ ಪ್ರಕಾರ ಒಂದು ಸಭೆಯಲ್ಲಿ ಒಬ್ಬರನ್ನ ಮಧ್ಯದಲ್ಲಿ ನಿಲ್ಲಿಸೋದು ಎರಡೇ ಕಾರಣಕ್ಕೆ. ಒಂದು, ಅವನು ಏನಾದ್ರು ತಪ್ಪು ಮಾಡಿರಬೇಕು, ಇಲ್ಲ ಏನೋ ಒಂದು ಸಾಧನೆ ಮಾಡಿದಾನೆ, ಅವನ್ನ ಗೌರವ ಮಾಡೋದಕ್ಕೆ ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಆ ಸಭೆಯ ಹಿರಿಯರು ಜೊನಾಥನ್ಗೆ ಹೇಳ್ತಾರೆ, ನೀನು ನಮ್ಮ ಸಮುದ್ರ ಹಕ್ಕಿಗಳ ಸಂಪ್ರದಾಯ ನೀತಿ ನಿಯಮಗಳನ್ನ ಮುರಿದು ನಮ್ಮ ಸಮುದಾಯಕ್ಕೆ ಒಂದು ಕಳಂಕನ ತಂದಿದೆಯಾ ಅಂತ ಹೇಳ್ತಾರೆ. ಅದನ್ನು ಕೇಳಿ ಜೊನಾಥನ್ಗೆ ತುಂಬ ಬೇಸರ ಆಗುತ್ತೆ. ಅವನು ಹೇಳ್ತಾನೆ, ನಾನು ಹಾರೋದ್ರಲ್ಲಿ ಕೆಲವು ಟೆಕ್ನಿಕಲಾಗಿ ಕಂಡುಹಿಡಿದೀನಿ, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಾಗ ಆ ಹಿರಿಯರು ಹೇಳ್ತಾರೆ, ನೀನು ನನಗೆ ಎದುರು ಮಾತಾಡಿ ನಮ್ಮ ಒಂದು ಬ್ರದರ್ಹುಡ್ನ ಮುರಿದಿದೆಯಾ, ನಿನ್ನ ನಾವು ನಮ್ಮ ಸಮೂಹದಿಂದ ಬಹಿಷ್ಕಾರ ಮಾಡ್ತಾ ಇದ್ದೀವಿ, ನಿನ್ನ ದೂರ ಇಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಜೊನಾಥನ್ಗೆ ತುಂಬ ಬೇಸರ ಆಗುತ್ತೆ. ಬೇರೆ ದಾರಿ ಇಲ್ಲ, ಅವನು ಆ ಸಮುದ್ರ ಹಕ್ಕಿಗಳ ಗುಂಪನ್ನು ಬಿಟ್ಟು ಅಲ್ಲಿಂದ ತುಂಬ ದೂರದ